ಚಿತ್ರದುರ್ಗದಲ್ಲಿ ಮಾಜಿ ಸಂಸದ ಎಚ್ ಆಂಜನೇಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪರಿಂದ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ, 12 ಎಕರೆ ಜಮೀನು ಪಿಟಿಸಿಎಲ್ ಕಾಯ್ದೆ ಒಳಗೆ ಇರುವಂತದ್ದು. ಆ ಭೂಮಿ ಯಾರು ಕೂಡ ತೆಗೆದುಕೊಳ್ಳಬಾರದು. ಆದರೆ ಶಾಸಕ ಎಂ ಚಂದ್ರಪ್ಪ ಮತ್ತು ಕುಟುಂಬಕ್ಕೆ ಬಹಳ ಆಸೆ, ಬೇರೆಯವರದ್ದು ಲಪ್ಟಾಯಿಸಬೇಕು ಅಂತ. ಅಕ್ರಮ ಒತ್ತುವರಿ ಮಾಡುವಲ್ಲಿ ನಿಸ್ಸೀಮರು. 12 ಎಕರೆ ಜಮೀನು ಖರೀದಿ ಮಾಡಿ ಜೊತೆಗೆ ಮೈನ್ಸ್ ಇರುವ ಪ್ರದೇಶದ ಒತ್ತುವರಿ ಮಾಡಿದ್ದಾರೆ. ಮಣ್ಣು ಅಗೆದು ಮನೆ ಕಟ್ಟಿ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳು ಎಂಎಲ್ಎ ಭಯದಿಂದ ಯಾವುದೇ ಕ್ರಮ ವಹಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು. 4-5 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಪರಿಶೀಲನೆ ಮಾಡಿ 12 ಎಕರೆ ಭೂಮಿ ಬಿಟ್ಟು 4-5 ಎಕರೆ ಗುಡ್ಡ ಒತ್ತುವರಿ ಆಗಿದೆ. ಅಕ್ರಮ ಪ್ರವೇಶ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಬೇಕು. ಅಧಿಕಾರಿಗಳು ಹೆದರದೆ ಸರ್ಕಾರಿ ಆಸ್ತಿ ಕಾಪಾಡಬೇಕು. ಅಧಿಕಾರಿಗಳು ಸರಿಯಾಗಿ ಕ್ರಮ ವಹಿಸದೇ ಇದ್ದರೆ ಸಿಎಂ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಮತ್ತು ಅವರ ಕುಟುಂಬ, ಅವರ ಮಕ್ಕಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಯಾವನು ಕೊಂಡ್ಕೊಳ್ಳಂಗಿಲ್ಲ. ಅದೊಂದು ಲಿಮಿಟೇಷನ್ ಇದೆ ಸರ್. 80ಕ್ಕಿಂತ ಹಿಂದೆ ಖರೀದಿ ಮಾಡಿದವರು ಅವಕಾಶ ಇದೆ. 80 ನಂತರ ಖರೀದಿ ಮಾಡಿದವರಿಗೆ ಅದು ವಾಪಸ್ ತಗೊಳ್ಳಿಕ್ಕೆ ಅಧಿಕಾರ ಇದೆ. ಬೇರೆ ತರ ನಾನು ಜಮೀನು ತಗೊಳ್ತೇನೆ ಅಂತ ಹೇಳ್ಬೇಕು. ಬೇರೆ ತರ ಜಮೀನು ತಗೊಳ್ಳೋದನ್ನ ಐಡೆಂಟಿಫಿಕೇಶನ್ ಮಾಡಿ ಆದ್ಮೇಲೆ ಸರ್ಕಾರ ಪರ್ಮಿಷನ್ ಕೊಟ್ಟು ತಗೋಬೇಕು. ಪಿಟಿಸಿಎಲ್ ಇರುತ್ತೆ, ಅದನ್ನ ಕೊಡ್ತಾ ಇಲ್ಲ ಸರ್. ಎಮ್ಎಲ್ಎ ಎದಕ್ಕೆ ಕೊಡ್ತಾ ಇಲ್ಲ? ರೆಕಾರ್ಡ್ ಇವರು ಅರ್ಜಿ ಕೊಟ್ಟು 1 ವರ್ಷ ಆಯ್ತು. 1 ವರ್ಷದಿಂದ ಒಂದು ದಾಖಲೆ ಕೊಡ್ತಾ ಇಲ್ಲ ಇವ್ರಿಗೆ. ಮುಟೇಶನ್ ಇದೆ, ಖಾತೆ ಇದೆ, ಎಲ್ಲ ಆಗಿದೆ, ಹೆಸರು ಕೊಡ್ತಾ ಇಲ್ಲ. ಅದು ಏನ್ ಮಾಡಿದಾರೆ ಗೊತ್ತಾ? ಐದೇನಾ ಫಸ್ಟ್ ಸರ್ ಇಲ್ಲ ಕೊಟ್ಟಿಲ್ಲ ಸರ್. ನೋಡಿ ಸರ್, ಸರ್ ಕಬಳಿಸಿಗೆಂದು ಅಕ್ರಮ ಮಾಡ್ಕೊಂಡು ಸರ್ ಕೊಂಡ್ಕೊಂಡ್ರದಂದ್ರೆ ಹೆಂಗ್ ಗೊತ್ತಾ? ತಗೊಳ್ರಿ. ಅಲ್ಲ, ಫಸ್ಟ್ ಸರ್ಕಾರಿ ಜಮೀನು ಕಬಳಿಕೆ ಮಾಡಿದ್ರೆ ತಗೊಳ್ರಿ. ಆಯ್ತು, ಈಗ ಫಸ್ಟ್ ಒಂದು ಕೆಲಸ ಮಾಡಿ. ಫಸ್ಟ್ ಮಂಜೂರಾತಿ ಪತ್ರ ಮೇಲ್ ಕೇಳ್ತಾರೆ. ಸಾಗುವಳಿ ಚೀಟಿ ಅಥವಾ ಮಂಜೂರಾತಿ ಪತ್ರ. ಆ ಮಂಜೂರಾತಿ ಪತ್ರದಲ್ಲಿ ಕಂಡೀಷನ್ ಹಾಕಿರ್ತಾರೆ ಸರ್. ಮಂಜೂರಾತಿ ಆದ್ಮೇಲೆ ತಾನೇ ಪಾಣಿ, ಇಸಿ, ಮುಟೇಶನ್ ಎಲ್ಲ ಬಂದಿರೋದು ತಾತನ ಹೆಸರಿಗೆ ಕಬಳಿಕೆ ಮಾಡ್ಕೊಂಡ್ರೆ ತಗೊಳ್ರಿ. ಅದು ತಾನು ಇದು ಅದ್ರ ಆಮೇಲೆ ತಗೊಳ್ರಿ. ನೀವು ಬೇಡ ಅಂದ್ರೆ ಬಿಟ್ಬಿಡ್ರಿ ಅದನ್ನ. ಇದನ್ನ ತಗೊಳ್ರಿ. ನಿಮ್ಗೆ ಸರ್ಕಾರಿ ಜಮೀನು ತಗೊಳ್ರಿ. ಸರ್ಕಾರಿ ಜಮೀನು ತಗೊಳ್ರಿ ಫಸ್ಟ್. ಆಗಲ್ಲ ಇರಪ್ಪ, ನಾನು ಹೇಳ್ತೇನೆ ಕೇಳ್ರಿ. ಈಗ ಲಿಂಗಾಯತ್ರಿ ಕೊಟ್ರಿ ಅಂತ್ರಿ, ಈಗ ಶಾಸಕರು ಕಬಳಿಕೆ ಮಾಡಿದ್ದಾರೆ ಅಂತ್ರಿ. ಮೊದಲು ಮಾಡಿದ್ದು ಲಿಂಗಾಯತ್ರಿ ಕಬಳಿಕೆ ಮಾಡಿದ್ದ ಶಾಸಕರೇ ಅವ್ರ ಜೊತೆಗೆ ಮಾಡಿದ್ದಾರೆ. ಇವ್ರು ಖರೀದಿ ಮಾಡಿದ್ದಾರೆ. ಯಾರು ಮಾಡಿದವರು? ಅವ್ರು ಡೈರೆಕ್ಟ್ ತಂದ್ರು. ಚಂದ್ರಪ್ಪ ಮಗನ ಹೆಸರು ತಂದ್ರು. ಡೈರೆಕ್ಟ್ ತಗೊಂಡಿದ್ದಾರೆ. ಇದನ್ನ ಡೈರೆಕ್ಟ್ ತಗೊಂಡಿದ್ದಾರೆ. ಯಾವ ಪರಿಶಿಷ್ಟ ಜಾತಿ ಅವರಿದ್ದಾರೆ ತಗೊಂಡಿದ್ದಾರೆ. ಇದು ಕೂಡ ಯಾವ ಜಮೀನು? ಪಿಟಿಸಿಎಲ್ ಜಮೀನು. ಅದು ಸರ್ಕಾರಿ ಗೋಮಾಳ. ಈಗ ಇದು ಏನಿದೆಯಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ಅಕ್ರಮ ನಡೆದಿದೆ, ಆಮೇಲೆ ಭೂ ಕಬಳಿಕೆ ಆಗಿದೆ. ಅಲ್ಲಿ ಒಂದು ಗುಡ್ಡನ ಲೂಟಿ ಮಾಡಿದ್ದಾರೆ. ಬೇಕಾದ್ರೆ ನೀವು ಒಂದಿನ ನಾಳೆ ಅಥವಾ ಇನ್ನೊಂದು ಗಂಟೆ ಬಿಟ್ಬೇಕಾದ್ರೆ ಒಂದು ಬಸ್ ಮಾಡ್ತಾರೆ. ನೀವೇನು ನೋಡ್ಕೊಂಬನ್ನಿ, ಟೈಮ್ ಕೊಡ್ರಿ. ನೀವು ಎಷ್ಟೊತ್ತಿಗೆ ಕೊಡ್ತೀರಾ? ಶೆಟ್ರೆ, ಟೈಮಿಗೆ ಕೊಡಕ್ಕಾಗುತ್ತೆ ನೀವು? ಟೋಟಲ್ 216 ಎಕರೆ ಇದು. ಅಲ್ಲ, ಒಂದ್ಸರಿ ನೋಡ್ಕೊಂಬರ್ರಿ. ಯಾರದು? ಖಾತೆ ಮಾಡಿಸ್ಕೊಂಡು 2021 ಇವರು ಎಂಎಲ್ಎ ಚಂದ್ರಪ್ಪ ಮಗನ ದೀಪ್ ಚಂದ್ರ ಖಾತೆ 15 ಅಲ್ಲ ತಿಳಿ. ಇದು ಜಮೀನು 7 ಎಕರೆ ಮಾಡಿಸ್ಕೊಂಡು 12 ಎಕರೆ. ಇನ್ನೊಬ್ರು ಅವ್ರು ಬಹು ಇದ್ದಾರ್ದು, ಅವ್ರದ್ದು ಇನ್ನೊಬ್ರು ಅವ್ರು ಯಾರು ಅವ್ರದ್ದು ಅವ್ರ ಹೆಸರಿಗೆ ಮಾಡ್ಕೊಂಡು